ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಪ್ರೆಸ್ ಮಾಡೋದು ಭಾಳ ಅಪರೂಪ. ಸ್ವಲ್ಪ ನಮ್ಮ ಕ್ಷೇತ್ರದ ಜನ ರೆಸ್ಟ್ ಕೊಟ್ಟಿದ್ದಾರೆ. ವ್ಯವಹಾರದಲ್ಲಿ ಸ್ವಲ್ಪ ಭಾಗಿಯಾನ ಖಾಸಗಿ ಕಾರ್ಯಕ್ರಮದಲ್ಲಿ ಇರೋಣ ಅಂತ. ಆದರೆ ಕೆಲವು ರಾಜಕಾರಣಿಗಳು ಸುಮ್ಮನಿರೋಕ್ಕೂ ಬಿಡಲ್ಲ. ನೋಡಿ, ಇಲ್ಲಿ 3 ವರ್ಷ MLA ಆಗಿರ್ತಾರೆ. ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು. KR ನಗರದಲ್ಲೆಲ್ಲ ಹಾಳು ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಮೊನ್ನೆ KR ನಗರಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅದರಲ್ಲಿ ಇನ್ನೊಂದು ವಿಡಿಯೋ ಐತಲ್ಲಿ ಕೊಡು. 15 ವರ್ಷ ನಾನು ಹಾಳು ಮಾಡಿದ್ದೀನಿ, ಈಗ ಇರೋರು ಸರಿ ಮಾಡ್ತಾರೆ ಅಂತ ಹೇಳೋರೆ. ಇಲ್ಲಿ ನೋಡಿ, ಇದೇ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮದಲ್ಲಿ 2023 ಚುನಾವಣೆಯಲ್ಲಿ ಅಭ್ಯರ್ಥಿಯವ್ರ ಶ್ರೀಮತಿ, ಅವ್ರ ತಂದೆಯವರು, ಅವ್ರ ತಾಯಿ ಸೆರಗುಡಿಗೆ ಬೇಡಿದ್ರಲ್ಲ ಕಣ್ಣೀರಾಕಿ. ಪಾಪ 2-3 ಸಾರಿ ಸೋತಿದ್ದೀರಿ ಅಂಥೇಳಿ ನಮ್ಮ ಕ್ಷೇತ್ರದ ಜನ ಅವಕಾಶ ಕೊಟ್ಟೆವು. ಅವ್ರ ತೀರ್ಮಾನ ಜನತೆಯ ತೀರ್ಮಾನವೇ ಜನಾರ್ದನ ತೀರ್ಮಾನ. ಅದಾದಮೇಲೆ ಒಂದೇ ವರ್ಷಕ್ಕೆ ಲೋಕಸಭೆ ಚುನಾವಣೆ ಬಂತು. ಯಾವುದೇ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ಲೀಡ್ ತೊಗೊಂಡಿರಲಿಲ್ಲ. ಮಾನ್ಯ ಕುಮಾರಣ್ಣರವ್ರು ನಿಂತಾಗ ಅದೇ ನನ್ನ ಕ್ಷೇತ್ರದ ಜನತೆ 8,000 ಲೀಡನ್ನು ಕೊಟ್ಟರು. ಜನರ ತೀರ್ಮಾನ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿದ್ದಾರೆ KR ನಗರಕ್ಕೆ. ಸಂತೋಷ, ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸಬೇಕು. ಆದರೆ ನಾನು ಅವರನ್ನು ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಭಾಳಷ್ಟು ಜನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಕೂಡ ಮಾತಾಡಿದ್ರು. ಅವತ್ತು ಕೂಡ ನಾನು ಮಾತಾಡಲಿಲ್ಲ. ಇವತ್ತಿನ ರಾಜಕಾರಣದಲ್ಲಿ 100ಕ್ಕೆ 100 ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಬಹಳ ವಿರಳ. ವೈಯಕ್ತಿಕ ವಿಚಾರ ನಾ ಚರ್ಚೆ ಮಾಡಲಿಲ್ಲ. ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ, ಸಾರಾ ಮಹೇಶ್ ಅವರ ಪಾಪದ ಕೊಡ ತುಂಬಿದೆ ಅಂತ ಹೇಳಿದ್ರಿ. ಚುನಾವಣೆ ನೀವು ಸೋತಿಲ್ವಾ? ಚುನಾವಣೆ ಸೋಲವರೆಲ್ಲರಿಗೂ ಪಾಪದ ಕೊಡ ತುಂಬೋದಾಗಿದ್ರೆ ನೀವೆಷ್ಟು ಸರಿ ಸೋತಿದ್ದೀರಿ? ಆಯಿತು. ಮೊನ್ನೆ KR ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತೀರಲ್ಲ,
ಸ್ವಾಮಿ, ನೀವೇನು 513,71,000 ಅಲ್ಲಿಗೆ 500 ಕೋಟಿ ಏನೋ 5,013 ಏನು ಮಾಡಿದ್ದೀರಿ, ಉದ್ಘಾಟನೆ ಶಿಲಾನ್ಯಾಸ ಅಂತ ತಾವು ಹೆಲಿಕಾಪ್ಟರ್ ಬಂದು ಮಾಡಿದ್ದೀರಲ್ಲ, ಅದರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 150 ಕೋಟಿ ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ, ಅದರ ಉದ್ಘಾಟನೆ ನೀವು ಮಾಡಿರೋದು ಎಷ್ಟು? 150 ಕೋಟಿ. ನನ್ನ ಪುಣ್ಯಾತ್ಮ ತಂದೆ ತಾಯಿದ್ರು ಹಿಂದೆ ಆರಿಸಿದ್ರಲ್ಲ, ಅದರ ಉದ್ಘಾಟನೆನ 2 ವರ್ಷ ಆದಮೇಲೆ. ಇದಾದಮೇಲೆ ಇನ್ನೊಂದು 35 ಕೋಟಿ ಬ್ರಿಡ್ಜು ದೆಗ್ನಳ್ಳಿಗೂ ಕ್ಯಾರ್ನಗರಕ್ಕೂ. ನೀವು ಚುನಾವಣೆಯಲ್ಲಿ ಓಡಾಡಿದ್ದೀರಿ, ನಾವು ಚುನಾವಣೆಯಲ್ಲಿ ಓಡಾಡಿದ್ದೀವಿ. 2 ವರ್ಷ ಆಗದೆ, ಈಗ ಉದ್ಘಾಟನೆ ಬೇಕು ಅದಕ್ಕೆ? ಅದು 35 ಕೋಟಿ. ಅಲ್ಲಿಗೆ ಎಷ್ಟಾಯ್ತು? 185 ಕೋಟಿ ನಾನು ಶಾಸಕರಾಗಿದ್ದಂಥ ಅವಧಿನಲ್ಲಿ ಆಗಿರುವಂಥದ್ದು. ಇನ್ನು 30 ಕೋಟಿ ಕೇಂದ್ರ ಸರ್ಕಾರದ್ದು. ಕುಮಾರಣ್ಣವ್ರ ಮಂತ್ರಿ ಆದ್ರಲ್ಲ ಕೇಂದ್ರದಲ್ಲಿ, KR ನಗರ ಟೌನ್ಗೆ 30 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ್ದು. ಅದು ನನ್ನ ಅವಧಿನಲ್ಲಿ ಅಪ್ರೂವ್ ಆಗಿರೋದು, ಕೊನೆ ಇನ್ನು 6 ತಿಂಗಳು ಅನ್ನುವಾಗ. ಒಳಚರಂಡಿ 20 ಕೋಟಿ ರೂಪಾಯಿ, ಅದು ಕೂಡ ಕೇಂದ್ರದ್ದು, ಅದನ್ನು ಚುನಾವಣೆ 6 ತಿಂಗಳು ಅನ್ನುವಾಗ ಅಪ್ರೂವ್ ಆಗಿರೋದು. 515ರಲ್ಲಿ 215 ಮುಗಿದೋಯ್ತಾ? ಇದೆಲ್ಲ ನಾನು ಹಾಳು ಮಾಡಿರೋ ತಂದಿರೋದು. ಆಯ್ತಾ? ಮುಂದೆ ಬನ್ನಿ. ಈಗ ನೀವು ಗುದ್ಲಿ ಪೂಜೆ ಮಾಡಿದ್ರಲ್ಲ, ಈಗ ಅದನ್ನ ಮಹಾಪ್ರಭು ಇನ್ನೂ 237 ಕೋಟಿ ಟೆಂಡ್ರೇ ಆಗಿಲ್ಲ. ಇಲ್ಲಿ ನೋಡಿ, ಪಟ್ಟಿ ಅದೇ, ಬೇಕಾದ್ರೆ ಬನ್ನಿ ಚರ್ಚೆಗೆ. 237 ಕೋಟಿ ಟೆಂಡ್ರೇ ಆಗಿಲ್ಲ. ಆಡಳಿತಾತ್ಮಕ ಅನುಮೋದನೆ ಆಗಿದೆ, ಕೆಲವು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ನೋಡಿ, ಇಲ್ಲಿ ಇನ್ನು ಟೆಂಡರ್ ಆಗಿರೋದು PWD ಇಲಾಖೆದು 20 ಕೋಟಿ. ಈ 20 ಕೋಟಿಯ ಗುದ್ಲಿ ಪೂಜೆ ಮಾಡೋಕ್ಕೆ ನೀವು ಎಲಿಕೆ ಸಾಲ, ಈ ರಾಜ್ಯ ಹೆಲಿಕಾಪ್ಟರ್ ಬಂದ್ರಲ್ಲ, ನಾನು ಹಾಳು ಮಾಡಿದ್ದೀನಾ? ಇಲ್ಲಿ ನೋಡಿ, ನಿಮ್ದು ಅದೇ ಬಸ್ ಫೇರ್ 14% ಜಾಸ್ತಿ ಆಯಿತು. ಮೆಟ್ರೋ ಫೇರ್ 15% ಜಾಸ್ತಿ ಆಯಿತು. ಮಿಲ್ಕ್ 3.85% ಜಾಸ್ತಿ ಆಯಿತು. ಪವರ್ ಚಾರ್ಜ್ 29.7% ಜಾಸ್ತಿ ಆಯಿತು. ಡೀಸೆಲ್ 11.52 ಜಾಸ್ತಿ ಆಯಿತು. ಗಾರ್ಬೇಜ್ ಸೆಸ್ 33% ಜಾಸ್ತಿ ಆಯಿತು. ವಾಟರ್ ರೇಟ್ 30% 6-7 ಜಾಸ್ತಿ ಆಯಿತು. ಲಿಕ್ಕರ್ ಪ್ರೈಸ್ 20% ಜಾಸ್ತಿ ಆಯಿತು. ನ್ಯೂ ವೆಹಿಕಲ್ ಸೆಸ್ 10% ಜಾಸ್ತಿ ಆಯಿತು. ಪ್ರಾಪರ್ಟಿ ಟ್ಯಾಕ್ಸು 22% ಜಾಸ್ತಿ ಆಯಿತು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ನು 50% ಜಾಸ್ತಿ ಆಯಿತು, ಅಂದರೆ ವ್ಯಾಲ್ಯೂ. ವಾಟರ್ ಬಿಲ್ಲು 50% ಜಾಸ್ತಿ ಆಯಿತು.
ಇದು ಹಾಲ್ನಿಂದ ಹಾಲು ಗಂಟ್ಲು ಜಾಸ್ತಿ ಮಾಡಿಬಿಟ್ಟು ನಾನು ಹಾಳು ಮಾಡಿದ್ದೀನಿ ಸ್ವಾಮಿ. 20 ವರ್ಷ ಟಿಫನ್ ಬಾಕ್ಸಲ್ಲಿ ಊಟ ತಗೊಂಡು ಕ್ಷೇತ್ರನ ನನ್ನ ಮನೆ ಅಂತ ಅಂದ್ಕೊಂಡು ತಾಲೂಕನ್ನ ಸುತ್ತಿದ್ದೀನಿ. ನಿಮ್ದು ಯಾವುದೋ ಅದಲ್ಲ ಇಂಟೆಲಿಜೆನ್ಸು. ನೋಡಿ ಇಲ್ಲಿ ಗ್ಯಾಸ್ ಮೂಲ ಬೆಲೆ 495, ಕೇಂದ್ರ ಸರ್ಕಾರದ ಟ್ಯಾಕ್ಸ್ 24 ರೂಪಾಯಿ, ಸಾಗಾಣಿಕೆ 10 ರೂಪಾಯಿ, ಒಟ್ಟು ಮೊತ್ತ ಎಷ್ಟಾಯಿತು? 529 ರೂಪಾಯಿ 75 ಪೈಸಾ. ನಿಮ್ಮ ರಾಜ್ಯ ಸರ್ಕಾರ ನೀವು ಉದ್ಧಾರ ಮಾಡಿದ್ದೀರಲ್ಲ, ನಿಮ್ಮ ಟ್ಯಾಕ್ಸು 291 ರೂಪಾಯಿ 36 ಪೈಸಾ. ರಾಜ್ಯ ಸಾಕಾಣಿಕೆ ಚಾರ್ಜ್ 15, ಡಿಸ್ಟ್ರಿಬ್ಯೂಟರ್ ಕಮಿಷನ್ 550, ಸಬ್ಸಿಡಿ 19.57, 861 ರೂಪಾಯಿ ನೀವು ಉದ್ಧಾರ ಮಾಡಿರೋರು. ಆಯ್ತು, ತಾವು ಹೇಳಿದ್ರಲ್ಲ ನಾನು ನಿಮ್ಮ ಅಭಿಮಾನಿ, ರಾಜಕಾರಣ ಬೇರೆ ಇರ್ಬೋದು. ಇವತ್ತು ಯಾವ ಮುಖ್ಯಮಂತ್ರಿ ಆದಂಥವ್ರು ನೀವೇ ಆಗಿದ್ದೀರಲ್ಲ, ಅಹಿಂದ ನಾಯಕರು. ಮತ್ತೆ ನಿಮ್ಮ ಗುರುಗಳು ಯಾರು? ಗೋಪಾಲ್ ಗೌಡರು, ಸಮಾಜವಾದಿ. ಅವತ್ತು ಸನ್ಮಾನ್ಯ HD ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನೀವೊಬ್ಬರು ವ್ಯಕ್ತಿ ಅಲ್ಲ ಶಕ್ತಿ ಅಂತೇಳಿ ನಿಮ್ಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಸ್ವಾಮಿ. ಆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ, ಅವ್ರನ್ನ ಜಾತಿವಾದಿ ಅಂತೀರಿ. ಇನ್ಯಾವ ಮುಖ್ಯಮಂತ್ರಿ ಆದವರು ಬೇಡ, ನೀವೇ ಕೊಡೋರೆ ಬೇರೆ ಫೈನಾನ್ಸ್ ಮಿನಿಸ್ಟರ್ನ ಕೊಟ್ಟಿದ್ದೀರಾ? ನೀವು ಸಮಾಜವಾದಿ ನಾಯಕರು. ನನಗೆ ಪಾಪದ ಕೊಡ ತುಂಬೈತಾ? ನಾನು ಹಾಳು ಮಾಡಿದ್ದೀನಿ ನನ್ನ ಕ್ಷೇತ್ರನ? ಇಲ್ಲಿ ನೀವು ಮಾಡಿರೋದು ಅಕ್ಟೋಬರ್ ಇನ್ನೂ ಮೇ ಬಂದಿಲ್ಲ, ಅಕ್ಟೋಬರ್ವರೆಗೆ ಎಲ್ಲ ಇಲ್ಲಿವರೆಗಾದ್ರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಅವರೆಲ್ಲ ಸೇರ್ ಮಾಡಿರೋದು 7,81,095 ಕೋಟಿ ಸಾಲ. ಈ ರಾಜ್ಯದ ಜನರ ಆಸ್ತಿನ ಗಿರ್ವಿ ಇಟ್ಟು 7,81,095 ಕೋಟಿ. ಎಲ್ಲಿವರೆಗೆ? ಅಕ್ಟೋಬರ್ವರೆಗೆ, ಇನ್ನು ಮೇ ಬಂದಿಲ್ಲ. ಅದರಲ್ಲಿ ನಮ್ಮ ಈ ಜಿಲ್ಲೆ ಮುಖ್ಯಮಂತ್ರಿಗಳು ಇವರೊಬ್ಬರೇ ಮಾಡಿರೋ ಸಾಲ ಎಷ್ಟು ಗೊತ್ತಾ? 4,91,000 ಕೋಟಿ. ಅಂದ್ರೆ 2 ವರ್ಷದ ಬಜೆಟ್ ನೀವು 4,00,000 ಕೋಟಿ ಬಜೆಟ್ ಮಂಡಿಸ್ತೀರಿ, ಅದ್ರಲ್ಲಿ ಖರ್ಚಾಗದೆ 3, 4.5. ಅಲ್ಲಿಗೆ 5 ಕೋಟಿ ನೀವು ಸಾಲ ಮಾಡಿದ್ದೀರಿ. 5,00,000 ಕೋಟಿ ಅಂದ್ರೆ ನೋಡಿ, ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ, ನಾನು ಹಾಳು ಮಾಡಿಬಿಟ್ಟಿದ್ದೀನಿ. ಹೇಳಿ, ಇದಕ್ಕೆ ಬನ್ನಿ ಸಾರ್ವಜನಿಕ ಚರ್ಚೆಗೆ. ಇಷ್ಟೆಲ್ಲ ಸಾಲ ಮಾಡಿ ಬಂದು ಉದ್ಘಾಟನೆ ಮಾಡಿದ್ದೀರಲ್ಲ, ಶಿಲಾನ್ಯಾಸ ಮಾಡಿದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ, ನೀವು 13ರಿಂದ 18 ತನಕ ಕೊಟ್ರಲ್ಲ ಆಡಳಿತ, 5 ವರ್ಷ, ಇವತ್ತು ಆ ಆಡಳಿತ ಕೊಡ್ತಾ ಇದ್ದೀರಾ?
ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹೇಳಿ ಅದನ್ನ ಕೆಲವು ನಿಮ್ಮ ಹಿಂಬಾಲಕರಿಗೆ ಹಾಳು ಮಾಡ್ತಾ ಇರೋದನ್ನ. ಕೆ.ಆರ್. ನಗರದಲ್ಲಿ ಕೆಲವು ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಸ್ವೀಟ್ ಆಡ್ತಾವ್ರೆ, ಮನೆಗಳು ಹಾಳಾಯ್ತಾವೆ. ನಾನು ಎಲ್ಲವೂ ಅಂಕಿಅಂಶ, ಆಮೇಲೆ 10 ಕೋಟಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು 6 ತಿಂಗಳು ಕೊನೆಯಲ್ಲಿ ಕೊಟ್ಟಿದ್ರು ಜಿಲ್ಲಾ ಪಂಚಾಯತಿಗೆ. ಟೆಂಡರ್ ಆಗಿತ್ತು, ಗುದ್ಲಿ ಪೂಜೆ ಮಾಡಿದ್ದೆ, ಅದನ್ನ ಕ್ಯಾನ್ಸಲ್ ಮಾಡಿ ಯಾರು ಲ್ಯಾಂಡ್ ಆರ್ಮಿ ಕೊಟ್ಟರು? ಅದ್ರ ಉದ್ದೇಶ ಏನು? ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಯಾರು ಎಲ್ವನ್ನವನ್ನ ತಗೋತಿದ್ದ ಸರ್ಕಾರಕ್ಕೆ ದುಡ್ಡು ಉಳಿಯೋದು. ಅದನ್ನೇ ಹೆಸರು ಬದಲಾಯಿಸಿ ಅದಕ್ಕೆ ಬಂದು ಗುದ್ಲಿ ಪೂಜೆ ಮಾಡ್ತೀರಾ? 3 ಕೋಟಿ ಮುಜರಾಯಿ ಇಲಾಖೆ, 3 ಕೋಟಿ ಹಿಂದುಳಿದ ಇಲಾಖೆ, ಇನ್ನೊಂದು ಬಸವ ಭವನದೊಂದು ಲೆಟರ್ ಇದೆ ತಗೋ, ಅದು ನಾನೇ ತಂದಿರೋದು. ಅದನ್ನ ಹೆಸರು ಬದಲಾಯಿಸೋದ ಇವತ್ತಿನ ಶಾಸಕರ ಅನುಮೋದನೆ ಮೇರೆಗೆ ಅಂತ ಒಂದು ಲೆಟರ್ ಹಾಕೋದು. ಇಂಥ ಚೀಪ್ ಪಾಲಿಟಿಕ್ಸ್ ಮಾಡಿ ನೀವು ಕೆ.ಆರ್. ನಗರಕ್ಕೆ ಬಂದು ಇಷ್ಟೆಲ್ಲ ಸಾಲದ ನಡುವೆ ಹೆಲಿಕಾಪ್ಟರ್ ಬೇರೆ 1 ಗಂಟೆಗೆ ಬರೋಕ್ಕೆ. ನಾನು ಹಾಳು ಮಾಡಿದ್ದೀನ? ನೀವು ಯಾವ ಥರ ಹೇಳ್ತೀರಿ? ಬನ್ನಿ ಸಾರ್ವಜನಿಕ ಚರ್ಚೆಗೆ. ಅಥವಾ ನಾನು 20 ವರ್ಷದ ಜೀವನದಲ್ಲಿ ಯಾವ್ದಾರ ಅಧಿಕಾರಿ ಹತ್ರ, ಯಾವ್ದಾರ ಕಾಂಟ್ರಾಕ್ಟರ್ ಹತ್ರ, ನನ್ನ ವೈಯಕ್ತಿಕ ಜೀವನಕ್ಕೆ ಯಾರಿಂದಾರು ಕೇಳಿದ್ರೆ ಅದನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ. ನೀವಿದ್ರಿ 13ರಿಂದ 15 ಗಂಟೆ, ನಂಗೂ ಗೊತ್ತಿತ್ತು. ಈಗಿದ್ದೀರಾ? ನಿಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ ಭ್ರಷ್ಟಾಚಾರ. ಅದರಿಂದ ನಿಮ್ಮನ್ನ ಗೌರವಿಸ್ತೀವಿ. ಮಾತಾಡುವಾಗ ನೀವು ಹಿರಿಯರು, ಬೇರೆ ಹೇಳ್ಕೊಳ್ಳಿ, ಅಭಿವೃದ್ಧಿ ಆಗಿರಲಿಲ್ಲ ಅಂತ ಹೇಳ್ಕೊಳ್ಳಿ, ಬೇರೆ ಬೇರೆ ವಿಚಾರಗಳು ಹೇಳ್ಕೊಳ್ಳಿ. ನಿಮ್ಮ ಪಾರ್ಟಿ ಎಂದಾಗ ನೀವು ಹೊಗಳ್ಕೋಬೇಕು. ಒಂದು ಕೋಮು ಗಲಭೆ ಆಗಲಿಲ್ಲ 20 ವರ್ಷದಲ್ಲಿ. 15 ವರ್ಷ ನಾನು ಶಾಸಕನಾಗಿದ್ದಾಗ 2 ವರ್ಷದಲ್ಲಿ ಹಾಡ್ದಾಗ್ಲಲ್ಲಿ 3 ಕೊಲೆ ಆದ ಕೆ.ಆರ್. ನಗರದಲ್ಲಿ. ಬಸವ ಭವನದೊಂದು ಲೆಟರ್ ತಗೋ. ಮೊನ್ನೆ ಒಂದು ವೀರಶೈವ ಸಮಾಜಕ್ಕೆ ಹಿಂದುಳಿದ ವರ್ಗ ಇಲಾಖೆಯಲ್ಲಿದ್ದಂಥ ಭವನನ ನಾನೇ ಹಿಂದೆ ಬೊಮ್ಮಾಯಿ ಅವರಿದ್ದಾಗ ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿಸಿ ಹದಿನೈದು ಕುಂಟೆನ ಮೇನ್ ರೋಡಲ್ಲಿ ಕೊಟ್ಟಿದ್ವಿ. ಅದೇ ಥರ ಅಂಬೇಡ್ಕರ್ ಭವನಕ್ಕೂ ಕುಮಾರಣ್ಣ ಬಂದು ಗುದ್ಲಿ ಪೂಜೆ ಮಾಡಿದ್ರು. 1 ಎಕರೆ ಜಾಗ ಕೊಟ್ಟು ಗ್ರ್ಯಾಂಟ್ ಎಲ್ಲ ರಿಲೀಸ್ ಆಯಿತು. ಗುದ್ಲಿ ಪೂಜೆ ಆದಮೇಲೆ ನಮ್ಮ ಉಸ್ತುವಾರಿ ಮಂತ್ರಿ ಹೋಗಿದ್ರು. ಅದೇನೋ ಚಾಲನೆ ಅಂತೆ, ಅದ್ಯಾವುದೋ ಹೊಸ ವರ್ಡ್ ಗೊತ್ತಿಲ್ಲ. ಗುದ್ಲಿ ಪೂಜೆ ಒಂದು, ಚಾಲನೆ ಬೇರೆ ತಳ್ಬಿಟ್ರ. ಇಂಥ ವ್ಯವಸ್ಥೆನಲ್ಲಿ ರಾಜಕಾರಣ ಮಾಡ್ತಾ ಇದ್ವಿ. ಸಿಗ್ಲಿಲ್ವಪ್ಪ ಅದು? ಕಾರ್ಲೈತ್ ನೋಡು. ಅದಕ್ಕೆ ಒಂದು ಲೆಟ್ರ್ ಕೊಟ್ಟವ್ರೆ ಮಾನ್ಯ ಮುಖ್ಯಮಂತ್ರಿಗಳು. ಅದ ಕೊಡ್ಬೇಕು ನಿಮಗೆ. ಆ ಲೆಟ್ರನ್ನ ನೀವು ಓದ್ಬಿಟ್ರೆ ಕ್ಯಾಬಿನೆಟ್ಗಿನ್ನ
ನೋಡಿ ಕಳಿಸಿದ್ದೀನಿ, ಪ್ರಿಂಟ್ ತಗೋ. ಕ್ಯಾಬಿನೆಟಲ್ಲಿ ಒಂದ್ಸತಿ ಡಿಸಿಷನ್ ಆದಮೇಲೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಪತ್ರ ಬರೆಯೋದ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನೋಡಿದ್ದೀರಾ? ಈ ಥರ ಕಣ್ಣೋರಿಸುವಂತಹ ರಾಜಕಾರಣನ ದಯವಿಟ್ಟು ಮಾಡಿಸ್ಬೇಡಿ. ನಾನು ಇಲ್ಲೇನಾರು ಹೇಳಿರೋ ಅಂಕಿಅಂಶ ಎಲ್ಲನೂ ಇಲ್ಲಿ ಪಟ್ಟಿ ಮಾಡಿಕೊಂಡಿದ್ದೆ. ಹಂಗಿದ್ರೆ ನೀವು ನಿಜವಾಗಿಯೂ ಕಾಳಜಿ ಇದ್ದರೆ ಇಲ್ಲಿ ನೀರಾವರಿ ಇಲಾಖೆಯಿಂದ ಕೊಟ್ಟಿರೋ ಏನು ನೀವು ಆಡಳಿತಾತ್ಮಕ ಅನುಮೋದನೆ ಮಾಡಿದ್ದೀರಿ ಇಲ್ಲಿ, ಅದರಲ್ಲಿ 200 ಚಿಲ್ಲರೆ ಕೋಟಿ, 237 ಕೋಟಿ ಇದೆಲ್ಲ ಟೆಂಡರ್ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡಿ ಬಂದ್ ಮಾಡೂರಿ. ಯಾಕೆ ಅನುಮಾನನ ನಿಮಗೆ? ಜನ ಕೇಳ್ತಾ ಇದ್ರು. ನಾನಿದ್ದಿದ್ದು 15 ವರ್ಷದಲ್ಲಿ 1 ವರ್ಷ ಮಾತ್ರ ಮಂತ್ರಿ. ಮಡಿಕೇರಿ ಫ್ಲಡ್ ಆಯಿತು. ಆ ಮಡಿಕೇರಿ ಫ್ಲಡ್ಗೆ ಮನೆ ಕಟ್ಕೊಡೋದು ಕುಮಾರಣ್ಣರವ್ರ ಆದೇಶದ ಮೇಲೆ ಹೆಚ್ಚಲ್ಲಿದ್ದೆ. ಅಂಥ ಸಂದರ್ಭದಲ್ಲೂ 1 ವರ್ಷಕ್ಕೆ 1,000 ಕೋಟಿಗಿಂತ ಹೆಚ್ಚು ಗ್ರ್ಯಾಂಟನ್ನು ಕ್ಯಾರ್ನಗರಿಗೆ ತಂದಿದ್ದೀನಿ. ಇಲ್ಲಿದೆ ಪುಸ್ತಕ, ಏನೇನು ಮಾಡಿದ್ದೀನಿ ಅಂತ. ಇದಲ್ಲದೆ ವೈಯಕ್ತಿಕವಾಗಿ ಏನು ಮಾಡಿದ್ದೀನಿ ಅಂತಲೂ ಆಯ್ತು. ನನ್ನನ್ನು ನೀವು ಹಾಳು ಮಾಡಿದ್ದೀರಿ ಅಂತ ಹೇಳ್ತೀರಲ್ಲ, ನೋಡಿ ಆಡಳಿತ ವ್ಯವಸ್ಥೆನ ಹಾಳು ಮಾಡಿರೋ ನೀವು ಇಲ್ಲಿದ್ದೀರಿ. ನನ್ನ ಲೆಟ್ರಲ್ಲ ಇದು. ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ವಿಧಾನ ಕ್ಷೇತ್ರದ ಶ್ರೀ ಬಸವೇಶ್ವರ ಜ್ಞಾನಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ಯಾರ್ನಗರದಲ್ಲಿ ಬಸವ ಭವನ ನಿರ್ಮಾಣ ಮಾಡಲು ಇಚ್ಛಿಸಿದ್ದು, ಅದರಂತೆ ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಪ್ರಕರಣ ಸಂಖ್ಯೆ 54/23 ಸಂಪುಟ ಸಭೆಯ ನಿರ್ಣಯ 6 ಷರತ್ತುಗಳನ್ನು ವಿಧಿಸಿ ಕ್ಯಾರ್ನಗರ ತಾಲೂಕು ಕಾಳೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 107ರಲ್ಲಿ 15 ಗುಂಟೆ ಜಮೀನನ್ನು ಮಂಜೂರು ಮಾಡಿರುವ ಸರ್ಕಾರದ ಆದೇಶ ಸಂಖ್ಯೆ ಕರ್ನಾಟಕ 12 LGM 219 ಆದೇಶ ಆದಮೇಲೆ ನೀವೇ ಕೊಟ್ಟಿದ್ದೀರಿ ಲೆಟ್ರ. ಪುನಃ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಸದರಿ ಈಗಾಗಲೇ ನೆಲಮಾಡೆ ನಿರ್ಮಾಣಗೊಂಡಿರುವುದರಿಂದ ಸದರಿ ಜಮೀನನ್ನು ಸದರಿ ಟ್ರಸ್ಟ್ಗೆ ಬಸವ ಭವನ ನಿರ್ಮಾಣ ಮಾಡಲು ಮರು ಮಂಜೂರು ಮಾಡಿಕೊಡುವಂತೆ ಈಗಿನ ಶಾಸಕರು ಕೋರಿರುತ್ತಾರೆ. ಶಾಸಕರ ಕೋರಿಕೆಯಂತೆ ಬಸವೇಶ್ವರ ಟ್ರಸ್ಟ್ ಇವರಿಗೆ ಬಸವಭವನ ನಿರ್ಮಾಣ ಮಾಡಲು ಮಂಜೂರಾದ ಜಮೀನನ್ನು ಮರು ಮಂಜೂರು ಮಾಡಲು. ಇಂಥ ಒಂದು ಸಣ್ಣತನದ ರಾಜಕಾರಣ ಮಾಡ್ತೀರಲ್ಲ, ಕ್ಯಾಬಿನೆಟ್ಟಲ್ಲಿ ಮಂಜೂರಾಗದೆ ನೀವೇ ಹೇಳ್ತೀರಿ, 2 ಸತಿ ಮಂಜೂರಾತಿ ಮಾಡ್ತೀರಾ. ಬಾಲ್ಗೊಳವಲ್ಲ ಕೆಲವು, ಮಹೇಶ್ವರ್ ಮಾಡಿಸ್ತಿಲ್ಲ, ನಾವು ತಾತ ನೋಡಿ ಇಲ್ಲಿ ಅಂತ ಹೇಳಕ್ಕೆ ಏನ್ರಿ? ಇದು ನಿಮಗೆ ಶೋಭೆ ತತ್ತದ? ಅದ್ಯಾರು ನಿಮ್ಮ ಇದ ಡ್ರಾಫ್ಟ್ ರೆಡಿ ಮಾಡಿದಾರೆ ಪುಣ್ಯಾತ್ಮ IAS? ಅದರಿಂದ ನಾನು ಕ್ಯಾರ್ನಗರನ ಹಾಳು ಮಾಡಿಲ್ಲ ಸ್ವಾಮಿ. ನನ್ನ ಶಕ್ತಿ ಮೀರಿ ತನು ಮನ ಧನ ಎಲ್ಲ ರೀತಿಯ ಸರ್ಕಾರ ಮತ್ತು ವೈಯಕ್ತಿಕ ಕೆಲಸಗಳನ್ನ ಮಾಡಿದ್ದೀನಿ. ನೀವು ಇಲ್ಲೆಲ್ಲ ಕೊಟ್ಟಿರೋದು ಯಾವ್ದಾರ ತಪ್ಪಿದ್ರೆ ಬನ್ನಿ ಚರ್ಚೆಗೆ, ಇಲ್ಲ ನಿಮ್ಮ ಉಸ್ತುವಾರಿ ಮಂತ್ರಿ ಕಳಿಸಿ, ಇಲ್ಲ ನೀವೇ ಬನ್ನಿ. ಇಷ್ಟು ಹೇಳಿ ನಾನು ಯಾವತ್ತೂ ಕೂಡ ಇವತ್ತು ನಿಮ್ಮನ್ನು ಗೌರವಿಸ್ತೀನಿ. ಇಂದಿರಾ ಗಾಂಧಿ, ನೆಹರು,
ಇವರೆಲ್ಲ ವಂಶ ಪಾರಂಪರ್ಯ. ದೇವೇಗೌಡರ ಮನೆಯವರು ವಂಶ ಪಾರಂಪರ್ಯ. ಕುಮಾರಸ್ವಾಮಿ ಅವರು ವಂಶ ಪಾರಂಪರ್ಯ. ಯಡಿಯೂರಪ್ಪನವರು ವಂಶ ಪಾರಂಪರ್ಯ. ನೀವು ಸಮಾಜವಾದಿ ನಾಯಕರಲ್ವ ಸ್ವಾಮಿ? ಬಿಡಿ, ಅವರೆಲ್ಲ ಸರಿ ಇಲ್ಲ, ನೀವು ಸರಿಗಿದ್ದೀರಲ್ಲ. ನೀವೇನ್ ಮಾಡಿದ್ರಿ? ನಾ ಹೇಳಲ್ಲ. ಅದರಿಂದ ನಿಮ್ಮನ್ನ ಗೌರವಿಸ್ತೀನಿ ವೈಯಕ್ತಿಕವಾಗಿ. ಇವತ್ತುವೆ ಮಾತಿನ ಮೇಲೆ ತಾವು ದಯಮಾಡಿ ನಿಗಾ ಇಟ್ಟು ಮಾತಾಡಿ. ನಾನು ಬೇರೆಯವ್ರ ಥರ ಮಾತನಾಡಲ್ಲ. ಇನ್ನೇನಿದ ನಿಮ್ಮ ಮುಖಾಂತರನೇ ಹೇಳ್ಬೇಕು, ಅದಕ್ಕೆ ಹೇಳಿದ್ದೀವಿ. ನಾನು ಲಾಸ್ಟ್ ಟೈಮಲ್ಲೇ ಹೇಳಿದೆ ಬ್ರದರ್, ಇಲ್ಲಿವರೆಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಇತ್ತು. ಈಗೊಂದು ರಂಗ ಶುರುವಾಗಿದೆ. ಯಾವುದದು? ನಕಲಿ RTI ರಂಗ. ಒಳ್ಳೆಯರಿದ್ದಾರೆ, ಅದೊಂದು ರೋಲ್ ಕಾಲ್ ಶುರುವಾಯ್ತಾ ಇದೆ ನೋಡಿ. ಹಿಂದೆ ನಾವೆಲ್ಲ ಓದ್ತಿದ್ದಾಗ ನಮ್ಮನ್ನ ಪೊಲೀಸು ನಾವೇನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಚಲನವಲಗಳನ್ನ ಅಬ್ಸರ್ವ್ ಮಾಡ್ತಿದ್ರು, ಕರೆದು ಬುದ್ಧಿ ಹೇಳ್ತಿದ್ರು. ಆಂಟಿ ರೌಡಿಸಮ್ ಸ್ಕ್ವಾಡ್ ಅಂತಿತ್ತು. ಈಗ ಪೋಸ್ಟಿಂಗ್ ಕೊಟ್ರೆ ಸರಿ, ಯಾವನ್ ಆಂಟಿ ಸೋಷಿಯಲಿಸ್ಟ್ ಅವನ ಜೊತೆ ಪಾರ್ಟಿ ಮಾಡ್ತಾರೆ. ಇದು ವ್ಯವಸ್ಥೆ. ಇದನ್ನ ಯಾರು ಸರಿ ಮಾಡಬೇಕು? ಯಾವಾಗ ನಿಮ್ಮಿತ್ತು 15ರಿಂದ 18 ತನಕ ನಾನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿಸಿದ್ದೀನಿ, ಅನುದಾನನೂ ತಂದಿದ್ದೀನಿ. ನೀವಿಷ್ಟೆಲ್ಲ ಹೇಳ್ತೀರಲ್ಲ ಬಡವ್ರ ಪರವಾಗಿ. 2 ವರ್ಷ ಆಯ್ತಲ್ಲ, ಇಷ್ಟು ಕೋಟಿ ಸಾಲ ಮಾಡಿದ್ದೀರಲ್ಲ, ಎಷ್ಟು ಜನಕ್ಕೆ ಸೂರು ಕೊಟ್ಟಿದ್ದೀರಿ ಸ್ವಾಮಿ? ಮಾತೆತ್ತಿದ್ರೆ ನಾನು ಫೈನಾನ್ಸ್ ಮಂತ್ರಿ, ನಾನು ಗೈಡ್ಲೈನ್ಸ್ ಮೀರಿಲ್ಲ, ವಿತ್ತೀಯ ಕೊರತೆ ಮಾತಾಡ್ತಿರಲ್ಲ. ಇಷ್ಟೆಲ್ಲ ರೇಟ ರೈಸ್ ಮಾಡಿಬಿಟ್ಟು ನೀವು ಆದಾಯ ತೋರಿಸ್ಬಿಟ್ಟು ಸಾಲ ಮಾಡೋಕ್ಕೆ ಇಷ್ಟು ವರ್ಷದ ಅನುಭವ ಬೇಕಾ? ರೇಟೆಲ್ಲ ರೈಸ್ ಮಾಡಿದ್ಮೇಲೆ ಆದಾಯ ಖಜಾನೆಗೆ ಇಷ್ಟು ಬರ್ತದೆ, ಅಷ್ಟರಲ್ಲಿ ಇಷ್ಟು % ಯಾಕೆ ಬೇಕಿತ್ತು? ಅದು ಅಂಥದ್ದು. ಈ ಖಾತೆ ಯಾಕೆ ಮಾಡಿರೋದು? ಮಧ್ಯಮ ವರ್ಗದ ಜನದ ಪರಿಸ್ಥಿತಿ ನೋಡಿದ್ದೀರಾ ನೀವು ಏನಾಗಿದೆ ಅಂತ? ಈ ಖಾತೆ ಇವತ್ತಿನ ತನಕ ಅವನು ಎಷ್ಟು ಟ್ಯಾಕ್ಸ್ ಇರ್ತದೆ ಅದೆಲ್ಲ ಅರಿಯರ್ಸನ್ನ ಕಟ್ಟಿದ್ರೆ ಈ ಖಾತೆ ಕಟ್ಟಿಸ್ಕೋತಾರೆ. ಆಗ ಮಾತ್ರ ಅವನ ಆಸ್ತಿನ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಸಬ್ ರಿಜಿಸ್ಟರ್ ಆಫೀಸರ್ ಓಪನೇ ಆಗಲ್ಲ. ಅಲ್ಲ, ಇದು ಹಿಂದೆನೆ ಸನ್ಮಾನ್ಯ ದಿವಂಗತ ವಾಸು ಅವರು ಇಲ್ಲ ಇವತ್ತು. ಇದೇ ಮುಖ್ಯಮಂತ್ರಿಗಳು 2014-15 ಮಂಡನೆ ಮಾಡಿದರು. ಬಟ್ ಮಾಡಿದ್ದಾರೆ. ಈಗ ಕೆಲವು ಸದಸ್ಯರುಗಳ ತೊಡಕಿರ್ತದೆ, ಹೆಚ್ಚು ಜನ ಆದಾಗ ಅಭಿವೃದ್ಧಿ ಆಗೋದು ಕಷ್ಟ ಅಂತ ಮಾಡಿದ್ದಾರೆ. ನಾನು ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದವನು. ಇನ್ನಾದರೂ ಅದು ಚೆನ್ನಾಗಿ ಆಗಲಿ, ಬಡವ್ರಿಗೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ನಿವೇಶನ ಸಿಕ್ಕಲಿ ಅನ್ನುವಂಥದ್ದು ನಮ್ಮ ಆಶಯನೂ ಕೂಡ. ಅದು ಈಗ ಮಂಜೇಗೌಡರು ಸದಸ್ಯರಿದ್ದರು, ಅವರು ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ಕೆಲಸಗಳು ಆಗ್ಬೋದು ಅಂತ ಅಂದ್ಕೊಂಡಿದ್ವಿ.
ನನ್ನ ಮೇಲೆ ಏನು ದ್ವೇಷ ಇಲ್ಲ ಸರ್, ಇರೋರ ಮೇಲೆ ಭಾಳ ಪ್ರೀತಿ. ನನ್ನ ಮೇಲೇನು ಪಾಪ ಅವ್ರಿಗೇನು ದ್ವೇಷ ಇಲ್ಲ, ನನ್ನ ಮೇಲೆ ಪ್ರೀತಿಯಾಗಿ ಅವರೇ ಪಾಪ ಅವರೇ ಹೇಳ್ತಾರೆ ಅಲ್ಲೆಲ್ಲೋ ಒಂದು ಕಡೆ ಇನ್ನು 3 ವರ್ಷ ಇವರೇ ಇರ್ತಾರೆ ಅಂತ. ಆಮೇಲೆ ಮತ್ತೆ ಎಚ್ಚರಿಸ್ಕೊಂಡು ನೆಕ್ಸ್ಟ್ ಅವ್ರಿಗೆ ಅನುಮಾನ, ಅದು ಓದಿ ಅಲ್ಲಿ ನೋಡಿ, ಅಲ್ಲಿ ನೆಕ್ಸ್ಟ್ ಏನೋ ಬದಲಾವಣೆ ಆಗ್ಬಿಡ್ತಾರೆ ಅಂತ ಪಾಪ ಅವರೇ ಎಚ್ಚರಿಸ್ಕೊಂಡು ಮತ್ತೆ ಹೇಳ್ತಾರೆ. ಆಮೇಲೂ ಚುನಾವಣೆಯಲ್ಲಿ ಅವ್ರನ್ನೇ ಆರಿಸಿ ಅಂತ. ನೋಡಿ, ನನ್ನ ಅವಧಿನಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಎಲ್ಲವನ್ನು ಮಾಡಿದ್ದೀನಿ. ಆದರೆ ಯಾವ ಇನ್ನೂ ಕಂಪ್ಲೀಟ್ ಆಗಬೇಕಿತ್ತು ಅದನ್ನು ಈಗ ಮಾಡಿದ್ದೀನಿ. ಶಿಲಾನ್ಯಾಸ ಮಾಡಿದ್ಮೇಲೆ ನಾನೇ ಶಿಲಾನ್ಯಾಸ ಮಾಡಿದ್ದು. ಅದು ಕಂಪ್ಲೀಟ್ ಆಗಬೇಕು ಅಂದರೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕಲ್ಲ, ಅದಕ್ಕೆ 1.5 ವರ್ಷ 2 ವರ್ಷ ಹಿಡಿತದೆ. ಅದನ್ನು ಇವರು ಉದ್ಘಾಟನೆ ಮಾಡಿದ್ದಾರೆ. ಅದನ್ನು ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಶಿಲಾನ್ಯಾಸ ಮಾಡಿದ್ದ ಈಗ ಮೇಲೂರು ಪವರ್ ಸ್ಟೇಷನ್ನು ನಾನು ಅಪ್ರೂವ್ ಮಾಡಿಸಿದ್ದೆ, ಈಗ ಬಂದು ಶಿಲಾನ್ಯಾಸ ಮಾಡೋರೆ. ಫೈರ್ ಸ್ಟೇಷನ್ನು ಸಾಲಿಗ್ರಾಮದ್ದು ಇದು 3 ವರ್ಷ ಆಯಿತು ನಾನು ಅದನ್ನು ಉದ್ಘಾಟನೆ ಮಾಡಿ. ಅದು ಬಿಲ್ಡಿಂಗ್ಗೆ ಈಗ ಕಟ್ಟಡಕ್ಕೆ ಈಗ ಮಾಡಿದ್ದಾರೆ, ಅದೇನು ತಪ್ಪಲ್ಲ. ಆದರೆ ನೀವು ಉದ್ಘಾಟನೆ ಇದ್ರ ಬ್ರಿಡ್ಜು ಯಾವುದು ದಗ್ನಳ 2 ವರ್ಷ ಆಗೋದಲ್ಲ ಸ್ವಾಮಿ, ಅದು ಕಂಪ್ಲೀಟ್ ಆಗಿ ನೀವೇ ಓಡಾಡಿದ್ದೀರಿ ಎಲೆಕ್ಷನ್ ಕ್ಯಾನ್ವಾಸ್ಗೆಲ್ಲ. ಈ ಉದ್ಘಾಟನೆ ಯಾಕೆ ಅಂದರೆ ನಾನು ಬೇರೆ ತಾಲೂಕವರೆಲ್ಲ ಏನೋ ಕಾರಣ ಕೊಟ್ಬಿಟ್ಟಿದ್ದಾರೆ ಅಂತ ಏನೂ ಇಲ್ಲ. ಟೆಂಡ್ರ್ ಆಗಿರೋದು 20 ಕೋಟಿ, ಅದರಲ್ಲಿ 50 ಕೋಟಿ ಕೇಂದ್ರ ಸರ್ಕಾರದ್ದು. ಅದು ನಾನು ಅಪ್ರೂವ್ ಮಾಡಿಸಿದ್ದು, ಕುಮಾರಣ್ಣವ್ರ ಎಫರ್ಟ್. ಈಗ ಹಣ ಬಿಡುಗಡೆ ಆಗಿದೆ. ಆಡಳಿತಾತ್ಮಕ ನೀವು ಮುಖ್ಯಮಂತ್ರಿ ಇದ್ದೀರಿ, ಮುಂದಕ್ಕೆ ಆಗ್ಬೋದು ಟೆಂಡ್ರು. ಈ ತರಾತುರಿ ಏನು? 237 ಕೋಟಿ ಟೆಂಡ್ರೇ ಆಗ್ದಾನೆ ಬಂದು ಗುದ್ಲಿ ಪೂಜೆ ಮಾಡುವಂಥ ತರಾತುರಿ ಏನು? ಇದರ ಬಿಡುಗಡೆ ಮಾಡಿ ಟೆಂಡರ್ ಆಗಿದ್ದು. ಇದು ನನ್ನ ಪ್ರಶ್ನೆ. ಟೆಂಡರ್ ಆಗಬೇಕು, ಏಜೆನ್ಸಿ ಫಿಕ್ಸ್ ಆಗಬೇಕು, ಆಮೇಲೆ ಗುದ್ಲಿ ಪೂಜೆ. ನಿಮ್ಮ ರೈಟ್ಸು ಮಾಡಿ, ನೀವು ಕೊಟ್ಟಿದ್ದು ಅನುದಾನ ಕೊಟ್ಟರೆ ನಾವು ನಿಮ್ಮನ್ನು ಸ್ವಾಗತಿಸ್ತೀವಿ. ಇದರ ಉದ್ದೇಶ ಏನು? ಅಲ್ಲಿಗೆ ಜನ ಕೇಳ್ತಾ ಇದ್ರು 2 ವರ್ಷದಿಂದ ಏನೂ ಮಾಡಿಲ್ಲ ಅಂತ. ಅದಕ್ಕೆ ಇವೆಲ್ಲ ತೋರಿಸಿ PWD ಟೆಂಡರ್ ಆಗಿರೋದು 20 ಕೋಟಿ ಮಾತ್ರ. ಇನ್ನೂ ಒಂದು ಮಿರ್ಲೆ ಹತ್ರ 100 ಕ್ರೋರ್ಸಲ್ಲಿ ಹಿಂದೆನೇ ಅಪ್ರೂವ್ ಮಾಡಿಸಿದ್ದೀನಿ. 220 ಕಿಲೋವ್ಯಾಟ್ ವಿದ್ಯುತ್ ಹಣ ಬಿಡುಗಡೆ ಆಗಬೇಕು. ಲ್ಯಾಂಡು ಐಡೆಂಟಿಫೈ ಮಾಡಿಸಿದ್ದೀನಿ. ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆ ಅಂದರೆ ನಿಮ್ಗೆ ಹೆಂಗೆ ಅನ್ನಿಸ್ತದ ಗೊತ್ತಿಲ್ಲ, ನಮಗಂತೂ ಸ್ವಲ್ಪ ದೂರನೇ ಇದ್ದೀವಿ. ಪಾರ್ಟಿ ಸಂಘಟನೆ ನಾವು ಬದುಕಿರೋ ತನಕ ಕುಮಾರಣ್ಣವ್ರ ಜೊತೆ ಪಾರ್ಟಿ ಕೆಲಸ ಮಾಡ್ತೀವಿ. ಅದು ಯಾವ ಯೋಚನೆಗಳು ಕೂಡ ನನ್ನ ಮನಸ್ಸಲ್ಲಿಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಸ್ವಲ್ಪ ಬೇಸರ ಇದೆ ಇವತ್ತಿನ ರಾಜಕೀಯ ವ್ಯವಸ್ಥೆನ ನೋಡಿ. ಸಮಾಜವಾದಿಯವರು ಒಳ್ಳೆ ನಾಯಕರು, ನಾವು ವಿದ್ಯಾರ್ಥಿ ದಿಸೆಯಲ್ಲಿ ನಾವು ನಮ್ಮ ಲೀಡ್ರು ಇದ್ದರೆ ಇವ್ರ ಥರ ಇರಬೇಕು, 6 ಗಂಟೆ ತನಕ KDP ಮಾಡ್ತಾರೆ, ಹಿಂಗೆಲ್ಲ ಅಂದ್ಕೊಂಡರೆ ಹಿಂಗೆ ಆಗ್ಬಿಟ್ರೆ ನಾವು ಯಾರನ್ನ ಫಾಲೋ ಮಾಡಿ ರಾಜಕೀಯ ಮಾಡೋದು? ಬೇಕಾ ಈ ವ್ಯವಸ್ಥೆ? ನನ್ನ ಯಾವುದೋ ಒಂದು ಪತ್ರಿಕೆಯಲ್ಲಿ ಭಾರಿ ಚೆನ್ನಾಗಿ ಬರೆದವ್ರೆ. ಚೈನಾ ಒಬ್ಬ ಕಾರ್ಯಕರ್ತನ ನಿಷ್ಠೆ ಬದಲಾವಣೆ ಆದರೆ ಚೈನಾ ಗೋಡೆ ಒಡೆದಂಗೆ ಅಂತ ಅನ್ಕೋತಿದ್ರು. ಯಾವುದೋ ಪತ್ರಿಕೆಯಲ್ಲಿ ನೆನ್ನೆ ಓದಿದೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳಿದೆ. ಈಗ ಲೀಡ್ರು ಹಂಗಿಲ್ಲ, ಕಾರ್ಯಕರ್ತರು ಹಂಗಿಲ್ಲ, ನಮ್ಮನ್ನು ಆಯ್ಕೆ ಮಾಡೋ ಅಂಥ ಪುಣ್ಯಾತ್ಮ ತಂದೆ ತಾಯಿಗಳು ಭಾಳ ಕಮ್ಮಿ ಅಂತ ಬರೆದವ್ರು. ಅದರಲ್ಲಿ ಅವ್ರಿಗೆ ಹೇಳಿದೆ ಸತ್ಯ ಬರೆದಿದ್ಯಾ ಅಂತ. ಅದರಿಂದ ಸದ್ಯದ ಪರಿಸ್ಥಿತಿಲಿ ಅದ್ಯಾವ ಸಿಟೂ ಇಲ್ಲ, ತಾಲೂಕು ಇಲ್ಲ, ಪಕ್ಷದ ಕೆಲಸನ ನಿಷ್ಠೆಯಿಂದ ಮಾಡ್ತಾಯಿದ್ವಿ. ರೇ ನೋಡ್ರಿ, ಯಾವ್ದಾರ
ನಾನು ಹಿಂದೆ ಮೈಸೂರು ರಾಯಭಾರಿಯಾಗಿ ಟೂರಿಸಂ ಇಲಾಖೆಯಿಂದ ಮಾನ್ಯ ಇವತ್ತಿನ ಯದೂರು ಒಡೆಯರವ್ರನ್ನ ಹೋಗಿ ಮನವಿ ಮಾಡ್ಕೊಂಡಿದ್ವಿ. ಅವತ್ತು ಅವ್ರು ಪಾಲಿಟಿಕ್ಸಲ್ಲಿ ಇರಲಿಲ್ಲ. ಪಕ್ಷಾತೀತವಾಗಿ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತಹ ಕುಟುಂಬ ಅಂಥೇಳಿ ನಾನೇ ಹೋಗಿ ಮನವಿ ಮಾಡಿದ್ವಿ. ನಾವು ಏನಾದರೂ ಒಂದು ಮಾಡೆಲ್ ಕೊಡಬೇಕು ಅಂದರೆ ಏನು ಸ್ಯಾಂಡ್ಲ್ವುಡ್ ಸೋಪ್ ಹಾಕ್ಕೊಂಡ್ರೆ ಅವ್ರ ಥರ ಏನು ಡ್ಯಾನ್ಸ್ ಮಾಡ್ಬೋದು ಅಂತ, ಅಥವಾ ಮಾದರಿಯಾಗಿ ಡ್ರೆಸ್ ಮಾಡ್ಬೋದು ಅಂತ, ಅದೇನು ತಲೆ ಒಳಗೆ ಅದು ಯಾರು ಅವ್ರಿಗೆ ಐಡಿಯಾ ಕೊಡ್ತಾರೋ. ಮೊದಲು ಅದು ಮಹಾರಾಜರು ಕಟ್ಟಂಥ ಸಂಸ್ಥೆ, ಅದಕ್ಕೊಂದು ಮಾದರಿ ಆದವ್ರನ್ನ ನಾ ಕೊಡಬಾರ್ದು ಅಂತಲ್ಲ, ನಾವು ತಮ್ಮನ್ನ ಪಿಕ್ಚರ್ ನೋಡ್ತೀವಿ, ನಾನೇನು ಆ ಥರ ಏನಿಲ್ಲ. ಆದರೆ ಅವ್ರನ್ನ ಹಾಕೊಳ್ಳೋದ್ರಿಂದ ಏನು ಉಪಯೋಗ ಅಂತಾರೆ ಹೇಳ್ಬೇಕಲ್ಲ. ಅದರಿಂದ ಭಾಳಷ್ಟು ಜನ ನೆನ್ನೆ ಹೇಳಿದ್ದಾರೆ, ಅವ್ರನ್ನ ಬದಲಾಯಿಸಿ ಬೇರೆ ಯಾರನ್ನಾರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥ ಭಾಳಷ್ಟು ತಾಯಂದ್ರಿದ್ದಾರೆ, ಅಂಥವ್ರನ್ನ ಹಾಕ್ಕೊಳ್ರಿ. ಸ್ಯಾಂಡ್ಲ್ವುಡ್ಡಲ್ಲಾರು ಹಾಕೊಳ್ಳಿ, ಬೇಡ ಸರ್. ಪಾಪ ನಮಗೋಸ್ಕರ ಇದು ಪ್ರಪಂಚನೇ ಬಿಟ್ಟು ಇಲ್ಲಿಂದ ಬಿಟ್ಟು ಮೇಕೋಗಿ ಪ್ರಾಣನೇ ಕಳ್ಕೊಳ್ಳಿಲ್ವಾ ಯಾರು? ಕಲ್ಪನಾ ಹಾಂ ಅಂಥವ್ರು ಎಷ್ಟು ಜನ ಅವ್ರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಅವ್ರು ನೆನಪಿಸ್ಕೊಳ್ಳಿ, ಅದನ್ನಾರ ಹೇಳಲಿ. ಹೋಗಿ ಇದು ಹಾಕೊಂಡ್ರೆ ಅದೇನು ಗುಟ್ಟು ಅಂತ ಗೊತ್ತಾಯ್ತಾ ಇಲ್ಲಪ್ಪ ಎಲ್ರಿಗೂ. ಎಂತ KR ನಗರದಲ್ಲಿ ಸಾಲಿಗ್ರಾಮ ತಾಲೂಕಲ್ಲಿ ಮರಳದಂಡೆ ನಡೀತಾ ಇದೆ. ಅದನ್ನು ಸಾಕ್ಷಿ ಸಮೇತ ಈಗಾಗಲೇ SP ಅವ್ರಿಗೆ ಮಾತನಾಡಿದ್ದೀನಿ, ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಗಲಾಟೆನೂ ಆಗಿದೆ. ಅದರಿಂದ ನಾವು ನಿಮ್ಮ ಮುಖಾಂತರ ಹೇಳ್ಬೇಕಿತ್ತು, ಭಾಳ ದಿವಸ ಆಗಿತ್ತು. ಎಲ್ರಿಗೂ ಧನ್ಯವಾದಗಳು.